ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಅರ್ಲಿ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಮಾರ್ನಿಂಗ್ ಎದ್ದಾಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಈ ವ್ಲಾಗಲ್ಲಿ ನಾನು ನಾರ್ಮಲ್ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವ್ಲಾಗಲ್ಲಿ. ನಾನು ಯಾವಾಗಲೂ ಒಬ್ಬಳೇ ಏನು ಕೆಲಸ ಮಾಡ್ಕೊಳ್ಳೋಕೆ ಹೋಗಲ್ಲ, ಅಮ್ಮ ಕೂಡ ಜೊತೆಗಿರ್ತಾರೆ. ಅಂದರೆ ಅಮ್ಮ ನನಗಿಂತ ಮುಂಚೆನೇ ಎದ್ದು ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಹೊರಗಡೆ. ನಾನು ಬರೀ ಮನೆ ಒಳಗಡೆ ಮಾತ್ರ ಮಾಡ್ಕೊತೀನಿ. ನಾನು ಮಾರ್ನಿಂಗ್ ಎದ್ದೇಳೋಷ್ಟರಲ್ಲಿ ಅಮ್ಮ ಮನೆಯಿಂದ ಅಂದರೆ ಬೇರೆ ಕಡೆಯಿಂದ ಹಾಲು ತೊಗೊಂಡು ಬಂದು ಇಟ್ಟಿರ್ತಾರೆ. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಕಾಫಿ ಮಾಡೋದು. ಅಮ್ಮ ನೀರೆಲ್ಲ ಬಿಂದಿಗೆಗೆ ತುಂಬಿಸೋ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾನು ಅವ್ರು ಹಾಲು ತಂದಿಟ್ಟಿರೋದ್ರಲ್ಲಿ ಫಸ್ಟು ಕಾಫಿ ಮಾಡಿ ಇಬ್ಬರು ಕಾಫಿ ಕುಡಿತೀವಿ. ಆಮೇಲೆ ಮುಂದಿನ ಕೆಲಸ ಶುರುವಾಗುತ್ತೆ. ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಕಾಫಿ ಕುಡಿದ್ರೆ ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ. ಸೊ ಅದಕ್ಕೇ ಫಸ್ಟ್ ಎದ್ದಿದ ತಕ್ಷಣ ಇಬ್ಬರೂ ಕಾಫಿ ಕುಡಿತೀವಿ. ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಯಾರಿದ್ರೂ ಕೂಡ ನಾವು ಕಾಮನಾಗಿ ಇಬ್ಬರೇ ಇರ್ತೀವಿ. ಮನೆಗೆ ಯಾರಾದರೂ ಬಂದರೂ ಕೂಡ ಫಸ್ಟ್ ಮಾಡೋದು ನಾನು ಎದ್ದಿದ ತಕ್ಷಣ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿಯೋದಷ್ಟೇ. ಫ್ರೆಶ್ ಆಗಿ ಕಾಫಿ ಕುಡಿದ್ರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಡೇ ಕೂಡ ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಕುಡಿಯೋದು. ನೀವು ಕೂಡ ಮಾರ್ನಿಂಗ್ ರೂಟೀನ್ ಇದೇ ಥರ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಾನು ಕೂಡ ತಿಳ್ಕೊತೀನಿ. ನಂತರ ನಾನು ನಾರ್ಮಲಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಹಂಡೆ ಒಲೆಗೆ ನೀರು ಕಾಯಕ್ಕಿಟ್ಟು ರಂಗೋಲಿ ಬಿಡ್ಸಕ್ಕಂತ ಬಂದೆ. ಅಷ್ಟರಲ್ಲಿ ಅಮ್ಮ ಏನಾದರೂ ನೈಟ್ದು ಸ್ವಲ್ಪ ಪಾತ್ರೆಗಳೇನಾದರೂ ಇದ್ದರೆ ಅದೆಲ್ಲ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ. ಅಂದರೆ ಅವರೇ ಪಾತ್ರೆ ಎಲ್ಲ ತೊಳೆದಿರ್ತಾರೆ. ನಾನು ತಣ್ಣೀರೇನು ಮುಟ್ಟಕ್ಕೆ ಬಿಡಲ್ಲ. ಆ ಕಾರಣಕ್ಕೆ ನಾನು ಈ ಥರ ಡ್ರೈ ಆಗಿರೋ ಕೆಲಸಗಳು ಅಂದರೆ ನೀರು ಮುಟ್ಕೊಳ್ದೇ ಇರೋಂಥ ಕೆಲಸಗಳನ್ನು ನಾನು ಆದಷ್ಟು ನಾನು ಮಾಡ್ಕೊಳ್ತೀನಿ. ಒಬ್ಬರಿಗೆ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಹೆಲ್ಪ್ ಅಷ್ಟೇ. ನಾನು ರಂಗೋಲಿ ಬಿಡಿಸ್ಕೊಳ್ತಾ ಇದ್ದೆ. ಆ್ಯಸ್ ಯೂಶ್ವಲ್ ಡೈಲಿ ರಂಗೋಲಿ ಅಂತೂ ನಾವು ಬಿಡಿಸ್ತೀವಿ. ಅಂದರೆ ಮಾರ್ನಿಂಗ್ ಏನೇನಾದರೂ ಸೋನೆ ಮಳೆ ತುಂತುರು ಮಳೆ ಇದ್ದರೆ ಸುಮ್ಮನೆ ಹಾಳಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಒಂದು ದಿನ ಬಿಡಲ್ಲ ಅಷ್ಟೇ. ಬಟ್ ಅಮ್ಮ ಆ ದಿನವೂ ಕೂಡ ಬೈತಾ ಇರ್ತಾರೆ, ರಂಗೋಲಿ ಬಿಡು ಯಾವ ದಿನ ಆದರೂ ಪರವಾಗಿಲ್ಲ ಅಂತ. ನನ್ನ ಅಕೇಶನಲ್ಲಿ ಅಂದರೆ ವೀಡಿಯೋ ಮಾಡ್ಕೊಳ್ಳೋದು ರೇರೇನೆ. ದಿನ ಈಚೆಲ್ಲ ಟ್ರೈಪೋಡೆಲ್ಲ ಇಟ್ಟು ನಾನು ಅದು ವೀಡಿಯೋ ಮಾಡ್ಕೊಳ್ಳೋಕೆ ಒಂಥರ ಮುಜುಗರ ಅನಿಸುತ್ತೆ. ಅಕೇಶನಲ್ಲಿ ನಾನು ವೀಡಿಯೋ ಮಾಡ್ಕೊಳ್ತೀನಿ. ಅಂದರೆ ರೋಡಲ್ಲಿ ಯಾರೂ ಕಾಣಿಸ್ಲಿಲ್ಲ ಅಂದರೆ ಮಾತ್ರ ನಾನು ಆ ಥರ ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಬಟ್ ನಮ್ಮ ಮನೆ ಮುಂದೆ ಅಷ್ಟೊಂದೇನು ದೊಡ್ಡದಾಗಿ ಜಾಗ ಇಲ್ಲ, ತುಂಬ ಕಲ್ಲು ಮಣ್ಣು ಇದೆ. ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ರಂಗೋಲಿ ಬಿಡಿಸಿ ಆದಮೇಲೆ ಅಮ್ಮ ಸ್ನಾನಕ್ಕಂತ ಹೋದರು. ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೈಟು ಮಗು ಇರೋದ್ರಿಂದ ಸ್ವಲ್ಪ ಹಠ ಮಾಡ್ತಾ ಇರ್ತಾಳೆ ಮತ್ತು ಕೆಲಸ ಮಾಡಿ ಸಾಕಾಗಿರುತ್ತೆ ಅಂತ. ಅಮ್ಮ ಟಯರ್ಡ್ ಆಗಿರ್ತಾರೆ ಅಂತ ಅಮ್ಮ ಕೂಡ ಬೇಗ ಮಲ್ಕೊಂಡ್ಬಿಡ್ತಾರೆ. ಮಾರ್ನಿಂಗ್ ಅವರೆಲ್ಲ ಪಾತ್ರೆ ಕ್ಲೀನ್ ಮಾಡಿ ಕೊಡ್ತಾರಲ್ವ, ಆಮೇಲೆ ನಾನು ಅದನ್ನು ಕ್ಲೀನ್ ಮಾಡಿ ಜೋಡಿಸ್ಕೊಂಡು ಸ್ಟೋವೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಫ್ರೈಡೇ ಮಾರ್ನಿಂಗ್ ಕ್ಲೀನ್ ಮಾಡಿನೇ ಪೂಜೆ ಮಾಡಬೇಕಲ್ವ. ಸೊ ಅದಕ್ಕೇ ನಾನಿಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳಕ್ಕಂತ ಬಂದೆ. ಅಷ್ಟರಲ್ಲಿ ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಂಡು ತೊಗೊಂಡು ಬಂದು ಕೊಟ್ಟರು. ನಾನು ಅದೆಲ್ಲ ಉಳಿದಿರೋದೆಲ್ಲ ಸ್ವಲ್ಪ ಫ್ರಿಜ್ಜಿಗೆಲ್ಲ ಎತ್ತಿಟ್ಟು, ನೈಟೆಲ್ಲ ನಾವು ಕುದಿಸಿ ಇಟ್ಟಿರ್ತೀವಿ. ನಾವು ಹಾಗೇ ಫ್ರಿಜ್ಗೆಲ್ಲ ಸುಮ್ಮನೆ ಏನು ಎತ್ತಿಟ್ಕೊಳ್ಳೋಕೆ ಹೋಗಲ್ಲ. ಹೊರಗಡೆನೇ ಆದಷ್ಟು ಬಿಸಿ ಮಾಡಿ ಇಟ್ಕೊಂಡಿರ್ತೀವಿ. ಫ್ರಿಜ್ಜಲ್ಲಿಟ್ಟರೆ ಏನೋ ಒಂಥರ ಟೇಸ್ಟ್ ಹೋಗಿಬಿಡುತ್ತೆ ಫುಡ್ಡೆಲ್ಲ. ನಾನು ತುಂಬ ನೋಡಿದ್ದೀನಿ, ಕಾಯಿ ಎಲ್ಲ ತುರಿದಿಟ್ರೆ ನಾವು ಫ್ರೆಶ್ಶಾಗಿ ತುರಿದಿರೋ ಥರ ಬರಲ್ಲ. ಸಾಂಬಾರು ಕೂಡ ಖಾರ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಮತ್ತು ಹುಳಿ ಎಲ್ಲ ನಾವು ಸೇವ್ ಮಾಡಿ ಇಡ್ತೀವಲ್ವ, ಅಂದರೆ ಹುಣಸೆ ರಸ ಅದೆಲ್ಲ, ಅದು ಕೂಡ ಹಾಗೇ ಇರುತ್ತೆ, ಜಾಸ್ತಿ ಹುಳಿ ಅಂತಲೇ ಅನಿಸಲ್ಲ. ಅಷ್ಟರಲ್ಲಿ ಅಮ್ಮ ಸಿಂಕಲ್ಲಿರೋ ಪಾತ್ರೆ ಎಲ್ಲ ನಾನೇ ತೊಳಿತೀನಿ ಅಂತ ಬಂದರು. ನೆನ್ನೆಯಿಂದ ಕಾಫಿ ಟೀ ಕುಡ್ದಿರೋ ಗ್ಲಾಸೇ ಆಲ್ಮೋಸ್ಟ್ ಒಂದು 7-8 ಇದ್ವು. ಎಲ್ಲ ಅಮ್ಮ ಕ್ಲೀನ್ ಮಾಡಿಕೊಡ್ತಾಯಿದ್ರು. ನಾನು ಜಸ್ಟ್ ಸ್ಟೋವೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಕೆಳಗಡೆ ಎಲ್ಲ ನಾನೇ ಕಸ ಗುಡಿಸ್ದೆ. ಅಮ್ಮ ಹೊರಗಡೆ ಸ್ವಲ್ಪ ಅಂದರೆ ಹಾಲ್ ರೂಮೆಲ್ಲ ಅಮ್ಮ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಗೆ ಅವರು ಬಂದರು. ನಾನು ಕೂಡ ಕೆಳಗಡೆ ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡಿಕೊಂಡೆ. ಮನೆ ಕೆಲಸ ಅಂದರೆ ಆ್ಯಸ್ ಯೂಶ್ವಲ್ ಒಬ್ಬರೇ ಮಾಡೋದಕ್ಕಿಂತ ಇಬ್ಬರು ಮಾತಾಡ್ಕೊಂಡು ಮಾಡ್ತಾಯಿದ್ರೆ ಎಷ್ಟು ಬೇಗ ಕೆಲಸ ಮುಗೀತು ಅಂತಲೇ ಗೊತ್ತಾಗಲ್ಲ. ಅದಕ್ಕೇ ಯಾವಾಗಲೂ ನಾವು ಇಬ್ಬರು ಒಂದೇ ಕಡೆ ಸೇರಿಕೊಂಡು ಕೆಲಸ ಮಾಡ್ತಾಯಿರ್ತೀವಿ. ಮನೇಲಿ ಚಿಕ್ಕ ಮಗು ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹೊರಗಡೆ ಯಾವ ಕೆಲಸ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಮಾಡಲೇಬೇಕಲ್ವ ಆ್ಯಸ್ ಯೂಶ್ವಲ್. ಡೈಲಿ ಹೆಣ್ಮಕ್ಳಂದರೆ ತುಂಬ ಕೆಲಸ ಇದ್ದೇ ಇರುತ್ತೆ. ಹೆಣ್ಮಕ್ಳಿರೋ ಮನೆ ಸ್ವಲ್ಪ ನೀಟಾಗಿರ್ಬೇಕು, ಅದು ಒಂಥರ ಅಲ್ವಾ. ಆ ಕಾರಣಕ್ಕೆ ಇಬ್ಬರೂ ಶೇರ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ. ಹೊರಗಡೆ ಎಲ್ಲ ಕ್ಲೀನಾಗಿಬಿಟ್ರೆ, ನಮ್ಮದು ಹಳ್ಳಿ ಮನೆ ಆಗಿರೋದ್ರಿಂದ ಸಿಟಿಯಷ್ಟು ಪ್ರಾಬ್ಲಮ್ ಇರಲ್ಲ. ನಾವು ದಿನ ಮನೆ ಒರೆಸ್ಬೇಕು ಆ ಥರ ಏನಾದರೂ ಮನೆ ನಾವು ಕ್ಲೀನ್ ಮಾಡಬೇಕು ಅಂತ ಅನಿಸಿದ್ರೆ ಜಸ್ಟ್ ಒಂದು ಬಿಂದಿಗೆ ನೀರು ತೊಗೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡೋ ಫ್ಲೋರ್ ಕ್ಲೀನರ್ ಹಾಕಿ ಜಸ್ಟ್ ನೀರು ಹಾಕಿ ತಳ್ಳೋದಷ್ಟೇ. ಹೋಲ್ಸ್ ಇರುತ್ತೆ ನಮಗೆ ಮನೆ ತುದಿಗಳಲ್ಲಿ, ಆರಾಮಾಗಿ ಹೋಗಿಬಿಡುತ್ತೆ.
ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅಮ್ಮ ಸ್ನಾನಕ್ಕೆ ಅಂತ ಹೋದರು. ಪಾಪು ಇನ್ನೂ ಮಲಗಿದ್ಲು. ನಾನು ಟಿಫನ್ ರೆಡಿ ಮಾಡಿಬಿಡೋಣ ಲೇಟಾಗಿಬಿಡುತ್ತೆ ಅಂತ. ಅಷ್ಟರಲ್ಲೇ 9:30 ಏನೋ ಆಗೋಗ್ಬಿಟ್ಟಿತ್ತು. ನಾನು ಎದ್ದಿದ್ದೇ 7 ಆಗಿತ್ತಲ್ವ, ಆ ಕಾರಣಕ್ಕೆ. ಇವಾಗ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ತುಂಬ ಕಡಿಮೆ ಅಂದರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಅಂದರೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಬೀಜ ಹಾಕಿದ್ರೇನು ಚೆನ್ನಾಗಿರುತ್ತೆ. ಆದರೆ ನಾನು ಮೊನ್ನೆ ಪಲಾವ್ಗೆ ಅಂತ ನೆನೆಸಿದ್ದು ಬಟಾಣಿ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಅಂದರೆ ಡ್ರೈ ಬಟಾಣಿನ ನೆನೆಸಿಟ್ಕೊಂಡಿದ್ದೆ, ಅದು ಹಾಗೆ ಉಳಿದೋಗಿತ್ತು ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಸ್ವಲ್ಪ. ಅದನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಬಟಾಣಿ ಇದ್ದರೆ ನೀವು ಫ್ರೆಶ್ಶನ್ನೇ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟ್ ಶಾವಿಗೆ ಉಪ್ಪಿಟ್ಟಿಗೆ ಬಟಾಣಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೋಝನ್ ಬಟಾಣಿ ಏನಾದರೂ ನೀವು ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಬಟಾಣಿ ಸ್ವಲ್ಪ ನೆಂದೋಗಿರೋದ್ರಿಂದ ಅದು ಸ್ವಲ್ಪ ಸಿಡಿತಾ ಇತ್ತು. ಆದ್ರೂ ನಾನು ಹೆಂಗೋ ಮೇಂಟೈನ್ ಮಾಡಿ ಒಗ್ಗರಣೆ ಹಾಕ್ಕೊಂಡೆ. ಒಂದು ಕೈಗೇನೆ ಬಿದ್ದುಬಿಡ್ತು. ಹಾಗೆಯೇ ಒಂದು 3 ಹಸಿಮೆಣಸಿನ್ಕಾಯಿನ ನಾನು ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು ಬಿಗ್ ಸೈಜ್ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಶಾವಿಗೆ ಉಪ್ಪಿಟ್ಟಿಗೆ ಹೇಗೆ ಮಾಡಿಕೊಂಡ್ರೂ ಅಂದರೆ ಯಾವ ಥರ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಎಷ್ಟೊಂದು ಕಡಿಮೆ ಇದೆ ಅಂತ. ಯಾಕಂದರೆ ನಾವು ಜಾಸ್ತಿ ಎಣ್ಣೆನ ಹಾಕ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟಿಗೆ ಅದು ಎಲ್ಲ ಮಾಡಿ ಆದಮೇಲೆ ಎಣ್ಣೆ ಅಂಟ್ತಾ ಇರುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಒಂದು 2 ದೊಡ್ಡ ಗ್ಲಾಸಲ್ಲಿ ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಈ ಹಂತದಲ್ಲಿ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಒಗ್ಗರಣೆಗೆ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಅರಿಶಿನ ಅಲ್ಲಿ ತುಂಬ ಇದಾಗಿಬಿಡುತ್ತೆ, ತಳ ಹತ್ಬಿಡುತ್ತೆ ಅಂತ ನಾನು ನೀರಿಗೆ ಅರಿಶಿನ ಹಾಕ್ಕೊಂಡಿರೋದು. ಉಪ್ಪನ್ನು ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡೆ. ಇವಾಗ ನನ್ನ ಹತ್ರ ರೆಡಿಮೇಡು ಫ್ರೈ ಮಾಡ್ಕೊಂಡಿರೋ ಆಶೀರ್ವಾದ್ ಶಾವಿಗೆ ಇತ್ತು, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ಮೊದಲೇ ಫ್ರೈಡ್ ಆಗಿರೋದ್ರಿಂದ ಮತ್ತೆ ಫ್ರೈ ಮಾಡ್ಕೊಳ್ಬೇಕಂತ ಏನಿಲ್ಲ ಅಲ್ವಾ, ಆ ಕಾರಣಕ್ಕೆ. ನೋಡಿ ಸಪ್ರೇಟಾಗಿ ಶಾವಿಗೆನ ಬೇಯಿಸ್ಕೊಂಡ್ರೆ ಈ ಥರ ಬಬಲ್ಸ್ ಏನೂ ಬರಲ್ಲ. ನಾನು ಒಗ್ಗರಣೆಗೆ ನೀರನ್ನು ಹಾಕಿರೋದ್ರಿಂದ ಈ ಥರ ಬಬಲ್ಸ್ ಇದೆ. ಬಟ್ ನೋ ಪ್ರಾಬ್ಲಮ್, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇದು ಕೂಡ ಒಂಥರ ಟೇಸ್ಟು. ಮತ್ತು ನಾವು ಮೊದಲೇ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಅದು ಡ್ರೈ ಈ ಥರ ಬಿಡಿ ಬಿಡಿಯಾಗಿರುತ್ತೆ. ಇದು ಸ್ವಲ್ಪ ಬೈಂಡಿಂಗ್ ಆಗಿ ಮುದ್ದೆ ಥರ ಬರುತ್ತೆ, ತಿನ್ನೋಕ್ಕೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದು ತುಂಬಾ ಚೆನ್ನಾಗಿರೋ ರೆಸಿಪಿ, ಅಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮತ್ತು ಮನೇಲಿ ಇನ್ಸ್ಟಂಟಾಗಿ ಯಾರಾದರೂ ಗೆಸ್ಟ್ ಬಂದರೆ ಟೀ ಜೊತೆ ಮಾಡ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ, ಸ್ನ್ಯಾಕ್ಗೆ ಯಾವ ಟೈಮ್ ಬೇಕಾದ್ರೂ ನಾವು ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಅಂತ ಅನಿಸುತ್ತೆ. ಅಂದರೆ ಗೆಸ್ಟ್ ಯಾರಾದರೂ ಬಂದಾಗ ಸ್ವಲ್ಪ ರಿಚ್ ಫುಡ್ ಅಂತ ಅನಿಸುತ್ತೆ. ಇವಾಗಂತೂ ಇದು ತುಂಬ ಕಾಮನ್, ಮದುವೆ ಮನೆಯಲ್ಲೂ ಕೂಡ ಮಾಡ್ತಾರೆ. ಸ್ವಲ್ಪ ಯುನೀಕಾಗಿ ಏನಾದರೂ ಟ್ರೈ ಮಾಡಿದ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಲಂಚ್ ಬಾಕ್ಸ್ಗೆಲ್ಲ ಇದೇನು ಅಷ್ಟೊಂದು ಸೆಟ್ ಆಗಲ್ಲ ಅಂತ ನನ್ನ ಒಪಿನಿಯನ್ನು. ಇವಾಗ ಶಾವಿಗೆ ಉಪ್ಪಿಟ್ಟು ತುಂಬಾ ಬೇಗ ರೆಡಿಯಾಗಿ ಹೋಗ್ಬಿಡ್ತು. ಅಂದರೆ ಇದೊಂದು 10-15 ಮಿನಿಟ್ಸ್ಗೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುಕ್ ಆಗಿದೆ ಶಾವಿಗೆ ಉಪ್ಪಿಟ್ಟು. ತುಂಬ ಒಳ್ಳೆ ಘಮ ಕೂಡ ಬರ್ತಾಯಿತ್ತು. ನಾನು ಎಲ್ಲೋ ಜಾಸ್ತಿ ಹಾಕಿಲ್ಲ ಮತ್ತು ಆಯಿಲ್ ಕಡಿಮೆ ಇರೋದ್ರಿಂದ ನೋಡಿ ಇದು ಈ ಥರ ಕಲರ್ ಇದೆ. ನಾವು ಆಯಿಲ್ನ ಜಾಸ್ತಿ ಹಾಕ್ಕೊಂಡ್ರೆ ಅದು ಯೆಲ್ಲೋಯಿಶ್ ಆಗಿ ಇರುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಆಯಿಲ್ ಮತ್ತು ಯೆಲ್ಲೋ ಎರಡನ್ನೂ ಅವಾಯ್ಡ್ ಮಾಡಿದ್ದೀನಿ. ಎಲ್ಲರೂ ಒಂದೊಂದು ಥರ ಅಡುಗೆ ಮಾಡ್ತಾರೆ, ಬಟ್ ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ಥರ ಟೇಸ್ಟ್ ಬರುತ್ತೆ ಅಷ್ಟೇ. ಇದು ನಾನು ಮಾಡೋ ರೀತಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ತಿಳ್ಕೊಳ್ತೀನಿ. ಹಾಗೆಯೇ ಈ ರೆಸಿಪಿನ ಈಸಿಯಾಗಿ ಎಲ್ಲರೂ ಟ್ರೈ ಮಾಡ್ಕೋಬೋದು ಅಂತ ಅನಿಸುತ್ತೆ. ನೀವು ಕೂಡ ಒಂದು ಸತಿ ಆದರೂ ಮಾಡಿರ್ತೀರ, ಬಟ್ ಒಬ್ಬೊಬ್ಬರು ಮಾಡೋ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಹೇಗೆ ಮಾಡ್ಕೋತೀನಿ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡಿಕೊಂಡೆ ಅಷ್ಟೇ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವ್ಲಾಗನ್ನು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಧನ್ಯವಾದ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇನ್ನು ಮುಂದೆ ಬರೋ ವಿಡಿಯೋಗಳನ್ನೂ ಕೂಡ. ಹಾಗೆಯೇ ನನ್ನ ಚಾನಲಲ್ಲಿ ನಿಮಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ವ್ಲಾಗನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.